ನಮಸ್ತೆ. 22/4/2026 ಬುಧವಾರ. ಇವತ್ತಿನ ದಿನ ರಾಮಾನುಜಾಚಾರ್ಯರ ಜಯಂತಿ, ಸ್ಕಂದ ಷಷ್ಠಿ. ವಿಶೇಷವಾಗಿ ಇವತ್ತು ಷಷ್ಠಿ ತಿಥಿ ರಾತ್ರಿ 10:49 ಇದೆ. ಆನಂತರ ಸಪ್ತಮಿ ಬರುತ್ತದೆ. ಇವತ್ತಿನ ನಕ್ಷತ್ರ ಆರುದ್ರ ರಾತ್ರಿ 10:13 ಆದರೆ ಅಲ್ಲಿಯವರೆಗೂ ಶುಭವಾಗಿಲ್ಲ, ಅಶುಭವಾಗಿದೆ. ಹಂಗಾಗಿ ಆರುದ್ರ ನಕ್ಷತ್ರದವರು ಗಮನ, ಎಲ್ಲ ನಕ್ಷತ್ರದವರು ಸ್ವಲ್ಪ ಗಮನವೇ. ಯಾಕೆಂತಂದರೆ ಮರಣವು ಕಾರ್ಯನಾಶವೂ ಇರೋದರಿಂದ ಎಚ್ಚರವಾಗಿರಬೇಕು. ಆನಂತರ ಪುನರ್ವಸು ನಕ್ಷತ್ರ ಬರುತ್ತದೆ. ಅದು ಕಾರ್ಯಸಿದ್ಧಿ, ಕಾರ್ಯಲಾಭವೆಲ್ಲ ಕೊಡುತ್ತದೆ. ಆದರೆ ಅದು ಬರೋದು ರಾತ್ರಿ ಅಲ್ವಾ, ಆದ್ದರಿಂದ ಅಲ್ಲಿಯವರೆಗೂ ಅಶುಭವಾಗೇ ಇದೆ. ಇವತ್ತು ದಿನ ಪೂರ್ತಿ ಮಿಥುನ ರಾಶಿ. ಬೆಳಿಗ್ಗೆ 6:03 11:02 ಆರುದ್ರ ನಕ್ಷತ್ರ 2ನೇ ಪಾದ. ಆನಂತರ ಸಂಜೆ 4:36 3ನೇ ಪಾದ. ಸಂಜೆ 4:36 ಮೇಲೆ ರಾತ್ರಿ 10:13 ಆರುದ್ರ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಆರುದ್ರ ನಕ್ಷತ್ರವೇ ಮುಗಿತದೆ. ಆನಂತರ ಬರೋದು ಪುನರ್ವಸು ನಕ್ಷತ್ರ 1ನೇ ಪಾದ. ರಾತ್ರಿ ಅಂದರೆ ಲೇಟ್ ನೈಟು 3:51 ಇರುತ್ತದೆ. ಆನಂತರ 2ನೇ ಪಾದ ನಾಳೆವರೆಗಿರುತ್ತೆ. ಉಳಿದಿರೋದು ನಾಳೆ ಬರುತ್ತೆ. ಇವತ್ತು ಅಭಿಜಿತ್ ಮುಹೂರ್ತವೂ ಇಲ್ಲ. ಆದ್ದರಿಂದ ಈ ದಿನದಲ್ಲಿ ಯಾವ ಕಾರ್ಯಗಳಕ್ಕೂ ಸಕ್ಸಸ್ ಇಲ್ಲ ಅನ್ನುವ ರೀತಿಯಲ್ಲಿ ಇರೋದರಿಂದ ನೋಡಿಕೊಂಡು ಎಚ್ಚರವಾಗಿ ಕೆಲಸಗಳನ್ನು ಮಾಡಿ. ಯಾಕೆಂತಂದರೆ ಅಶುಭವಾಗಿದೆ. ಮತ್ತೆ ನೋಡುವಂಥ ವಿಷಯಗಳಲ್ಲಿ ಇವತ್ತಿನ ದಿನ 100% ಶುಭ ಸಮಯವನ್ನು ನೋಡೋಣ. ದಿನ ಸರಿ ಇಲ್ಲ ಅಂತಂದರೂ ಎಮರ್ಜೆನ್ಸಿಗೆ ಬೇಕೇ ಬೇಕಲ್ವ. 6:03 7:35 ಬೆಳಿಗ್ಗೆ, 11:43 11:51 ಮಧ್ಯಾಹ್ನ 1:54 ರಾತ್ರಿ 12:18 ರಾತ್ರಿ ಅಂದರೆ ಲೇಟ್ ನೈಟ್ 2:16 ಬೆಳಗಿನ ಜಾವ 4:35 ಇದೆಲ್ಲ ಶುಭ ಸಮಯಗಳು. ದಿನ ಕೆಟ್ಟೋದಾಗಿದ್ದರೂ ಎಮರ್ಜೆನ್ಸಿಗೆ ಉಪಯೋಗಿಸ್ಕೊಳ್ಳಿ. ಮತ್ತು 100% ಅಶುಭ ಸಮಯವನ್ನು ನೋಡೋಣ. ಯಮಕಂಡ ಕಾಲ 7:37 9:11 ರಾಹುಕಾಲ ಇರೋದು ಮಧ್ಯಾಹ್ನ 12:18 1:52 ಬೆಳಿಗ್ಗೆ 7:45 9:14 ನಕ್ಷತ್ರ ವಿಷಕಟಿಕಾ ಕಾಲವಿದೆ. ಅಂದರೆ ಯಮಕಂಡ ಕಾಲದಲ್ಲೇ ಇದೂ ಸೇರುತ್ತದೆ. ಹಂಗಾಗಿ ಡಬಲ್ ಆಗಿರುತ್ತೆ. ಎಚ್ಚರ. 9:30 11:41 ಮೃತ್ಯು. 11:53 12:43 ದುರ್ಮುಹೂರ್ತ. ಈ ದುರ್ಮುಹೂರ್ತ ನಡೆಯುವಾಗ ರಾಹುಕಾಲವೂ ಸೇರುತ್ತದೆ 12:18. ಹಂಗಾಗಿ ಈ ಸಮಯದಲ್ಲೂ ಸ್ವಲ್ಪ ಎಚ್ಚರ. ರಾತ್ರಿ 12:20 ಮೇಲೆ 2:14 ಲೇಟ್ ನೈಟ್ವರೆಗೂ ಮೃತ್ಯು ಪಂಚಕ. ರಾತ್ರಿ 4:37 ಆ ಸಮಯದಿಂದ ಬೆಳಿಗ್ಗೆ ಸೂರ್ಯ ಉದಯದವರೆಗೂ ವಿಷಕಾಲವಿದೆ. ಇದೆಲ್ಲ ನೋಡಿ ನೀವು ನಿಮ್ಮ ಕಾರ್ಯದಲ್ಲಿ ಹಾಗೂ ಹೋಗೆಲ್ಲ ನೋಡಿಕೊಂಡು ಕೆಲವು ಕಾರ್ಯಗಳನ್ನ ತೀರ್ಮಾನ ಮಾಡೋಕ್ಕೆ ಇದು ಉಪಯೋಗ ಆಗುತ್ತದೆ. ದೇವರ ಅನುಗ್ರಹ ಎಲ್ಲರಿಗೂ ಇರಲಿ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.